ಅಮ್ಮ ಯಾವ ಶಾಲೆ ನಿಮ್ಮದು? ನಮ್ಮದು ಚನ್ನರಾಯಪಟ್ಟಣ ಹಿರಿಯ ಪ್ರಾಥಮಿಕ ಶಾಲೆ ಕನ್ವನ್ಘಟ್ಟ. ಹಾಂ 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 ಹಾಂ. ಇವತ್ತೇನು ಆಡಿಷನ್ ಕೊಡೋಕೆ ಬಂದಿದ್ದೀರಾ? ಸರ್ ನಾವು ಆ್ಯಕ್ಚುಲಿ ಕಾವ್ಯಶ್ರೀ ಚಾರಿಟೇಬಲ್ ಟ್ರಸ್ಟ್ ಅವ್ರ ಕಡೆಯಿಂದ ಇವತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇದೆ. ಹಾಗಾಗಿ ನಾವೊಂದು ಉಗ್ರ ನರಸಿಂಹ ಅಂತ ಒಂದು ನೃತ್ಯ ರೂಪಕ ಕೊಡೋದಕ್ಕೆ ಬಂದಿದ್ದೀವಿ ಸರ್. ಓಕೆ ಓಕೆ. ಏನು ಪ್ರಶಸ್ತಿ ತಗೋತಾ ಇದ್ದೀರಾ ನಿಮ್ಮ ಶಾಲೆಗೆ? ಪ್ರಶಸ್ತಿ ನಮಗೆ ಅತ್ಯುತ್ತಮ ಶಾಲಾ ಪ್ರಶಸ್ತಿ ಆಲ್ರೆಡಿ ಸಿಕ್ಕಿದೆ ಸರ್ ಇವ್ರ ಟ್ರಸ್ಟ್ ಕಡೆಯಿಂದ. ಇವತ್ತು ಬರೀ ನೃತ್ಯ ಪ್ರದರ್ಶನಕ್ಕೆ ನಮ್ಮನ್ನು ಕರೆದಿದ್ದಾರೆ ಸರ್. ಓಕೆ. ಏನೇನು ಯಾವ ಮಕ್ಕಳು ಬಂದಿದ್ದಾರೆ? ಯಾವ ಶಾಲೆ? UKG 3 ಮತ್ತು 4, 5ನೇ ಕ್ಲಾಸ್ ಅವ್ರು ಬಂದಿದ್ದಾರೆ ಸರ್. ನಿಂದೇನಮ್ಮ ಥೀಮ್ ಅದರಲ್ಲಿ? ಉಗ್ರ ನರಸಿಂಹ. ಹಾಂ ಹಾಂ ಹಾಂ. ಆ ಒಂದು ಪಾರ್ಟಲ್ಲಿ ನೀವು ಇವತ್ತು ಇದು ಮಾಡ್ತಾಯಿದ್ದೀರಾ, ಪ್ರದರ್ಶನ ಕೊಡ್ತಾಯಿದ್ದೀರಾ. ಎಷ್ಟನೇ ಕ್ಲಾಸ್ ಓದ್ತಿದ್ಯಪ್ಪ? ಹಾಂ ಹಾಂ. ಹೆಸರು? ಓಕೆ. ಹಾಂ ಹಾಂ. ಯಾವ ಪಾತ್ರಧಾರಿಗಳು ಮೇಡಮ್? ಸರ್ ಇವನು ಆ್ಯಕ್ಚುಲಿ ಹಿರಣ್ಯಕಶಿಪು ಪಾತ್ರ. ಓಕೆ. ಇವರೆಲ್ಲ ಕೋ ಡ್ಯಾನ್ಸರ್ಸ್. ಹಾಂ ಹಾಂ ಹಾಂ. ಇವರು ಉಗ್ರ ನರಸಿಂಹ. ಓಕೆ. ಇವರು ಭಕ್ತ ಪ್ರಹ್ಲಾದ. ಹಾಂ ಹಾಂ ಹಾಂ. ಈ ಕಡೆ ಪುಟಾಣಿ. ಹಾಂ ಹಾಂ. ಪುನೀತ್ ಸರ್ ಹಿಂಗೆ ಇದ್ದಿದ್ದು ಚಿಕ್ಕದ್ರಲ್ಲಿ. ಹಾಂ ಹಾಂ. ಓಕೆ ಓಕೆ. ಕೀರ್ತನ. ಹಾಂ ಹಾಂ ಹಾಂ. ಓಕೆ ಓಕೆ. ಹೆಣ್ಮಗಳು. ಹಾಂ ಹಾಂ ಹಾಂ. ಮತ್ತು ನಿಮ್ಮ ಶಾಲೆ ಬಗ್ಗೆ ಹೇಳೋದಾದರೆ ಏನೇನು ಪ್ರಶಸ್ತಿ ತೊಗೊಂಡಿದ್ದೀರಮ್ಮ ಬೇರೆ ಬೇರೆ ಸಂಸ್ಥೆಗಳು? ಆ್ಯಕ್ಚುಲಿ ಅತ್ಯುತ್ತಮ ಶಾಲಾ ಪ್ರಶಸ್ತಿ ಒಂದು ಸಿಕ್ಕಿದೆ. ನಮ್ಮದೆಲ್ಲ ಹೇಗಂದರೆ ಗ್ರಾಮೀಣ ಪ್ರದೇಶದ ಶಾಲೆಗಳು ಸರ್. ನಂದು ಇಡೀ ಸ್ಕೂಲಲ್ಲೇ ಮಕ್ಕಳಿರೋದೇ 5ರಿಂದ 6 ಜನ. ಯಾಕೆಂದರೆ ಹಳ್ಳಿಯಲ್ಲಿ ಅಕ್ಕಪಕ್ಕದಲ್ಲಿ ಪ್ರೈವೇಟ್ ಸ್ಕೂಲ್ ಇರೋದ್ರಿಂದ ಇಂದಿನ ದಿನಮಾನಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಪೇರೆಂಟ್ಸು ಮನವೊಲಿಸಿ ಸೇರಿಸೋದೇ ಕಷ್ಟ ಆಗ್ತಾ ಇದೆ. ಹಾಗಾಗಿ ಖಾಸಗಿ ಶಾಲೆಗಳ ಹಾವಳಿಯಿಂದ ನಮ್ಮಂಥ ಪುಟ್ಟ ಶಾಲೆಗಳು ಉಳಿಬೇಕಾದ್ರೆ ಮಕ್ಕಳಲ್ಲಿರೋ ಪ್ರತಿಭೆಯನ್ನು ಆಚೆ ತರಬೇಕಾಗಿದೆ. ಹಾಗಾಗಿ ಸರ್ ದೂರದ ಚನ್ನರಾಯಪಟ್ಟಣದಿಂದ ಇಲ್ಲಿಗೆ ಬಂದಿದ್ದೀವಿ ಸರ್. ಹಾಂ ಹಾಂ ಹಾಂ. ಮತ್ತು ಮ್ಯಾಗ್ನೆಟಿಕ್ ಶಾಲೆ ಆಗ್ತಾಯಿದೆ ಈಗ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್ ಮ್ಯಾಗ್ನೆಟ್ ಶಾಲೆ ಆದರೆ ತುಂಬ ಒಳ್ಳೆಯದೇ. ಯಾಕೆಂದರೆ ಇಲ್ಲಿರೋ ಟೀಚರ್ಸ್ ಎಲ್ಲ ನಾವು ಅಲ್ಲಿಗೆ ಮೈಗ್ರೇಷನ್ ಆಗೋದ್ರಿಂದ ಸಬ್ಜೆಕ್ಟ್ ಟೀಚರ್ಸ್ ಸಿಗ್ತಾರೆ. ಈಗ ಸಿಂಗಲ್ ಟೀಚರ್ಸ್ ಆಗಿರೋದ್ರಿಂದ ನಾವು ಏನಂದರೆ 6 ಸಬ್ಜೆಕ್ಟನ್ನು ಒಬ್ಬರೇ ನಿಭಾಯಿಸಬೇಕು. ಜೊತೆಗೆ ಆಡಳಿತಾತ್ಮಕ ಕೆಲಸಗಳನ್ನು ಕೂಡ ನಾವೇ ಮಾಡಬೇಕಾಗತ್ತೆ. ಮಕ್ಕಳನ್ನ ಟೇಕ್ ಕೇರ್ ಮಾಡಬೇಕು. ಲೆಸನ್ಸ್ ಪ್ಲ್ಯಾನ್ಸ್ ಇರುತ್ತೆ, ಲೆಸನ್ ಕೊಡಬೇಕು ಮಕ್ಕಳಿಗೆ, ಎಲ್ಲ ನಾವೇ ಮಾಡಬೇಕಾಗಿರೋದ್ರಿಂದ ಮ್ಯಾಗ್ನೆಟಿಕ್ ಶಾಲೆ ಆದರೆ ತುಂಬ ಒಳ್ಳೆಯದು ಅಂತ ನನಗಾದರೂ ಅನ್ನಿಸ್ತಾ ಇದೆ ಸರ್. ಮುಂದಿನ ದಿನಮಾನಗಳಲ್ಲಿ ಸರ್ಕಾರ ಮ್ಯಾಗ್ನೆಟ್ ಶಾಲೆ ಅನ್ನೋ ಒಂದು ಕಾನ್ಸೆಪ್ಟ್ ತಂದು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಖಾಸಗಿ ಶಾಲೆಯಲ್ಲಿರೋ ಥರನೇ ಕೊಟ್ಟರೆ ಖಂಡಿತವಾಗ್ಲೂ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಪ್ರೈವೇಟ್ ಶಾಲೆಗಳಂತೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಈಗ ಹೊಸದಾಗಿ ಏನಂದರೆ ದ್ವಿಭಾಷಾ ಮಾಧ್ಯಮ ಅಂತ ತಂದಿದ್ದಾರೆ. ಸೊ ಕನ್ನಡ ಇಂಗ್ಲೀಷು ಎರಡರಲ್ಲೂ ಟೀಚ್ ಮಾಡಿ ಅಂತ ನಮಗೆ ಇಲಾಖೆಯ ವತಿಯಿಂದ ಎಲ್ಲ ಟ್ರೈನಿಂಗ್ ಕೊಟ್ಟಿದ್ದಾರೆ. ಸೊ ಈಗ ನಾವು ಆದಷ್ಟು 100% ಇಂಗ್ಲೀಷ್ ಮೀಡಿಯಮಲ್ಲಿ ಮಕ್ಕಳನ್ನು ತರೋ ಮಾಡ್ತಾ ಇದ್ದೀವಿ ಸರ್. ಹಾಗೆಯೇ ಕೆಲವು ಶಿಕ್ಷಕರಿಗೆ ಶಿಕ್ಷಕರ ವ್ಯವಸ್ಥೆಯಿಂದ ಅಂದರೆ ಕೆಲಸದಿಂದ ವಂಚಿತರಾಗಲ್ವಾ ಆ ವಿಚಾರದಲ್ಲಿ? ಸರ್ ಒಂದೇ ಕಡೆ ಶಾಲೆಯಲ್ಲಿ ಏನಾಗುತ್ತೆ ಅಂದರೆ ಸಬ್ಜೆಕ್ಟ್ ವೈಸ್ ಟೀಚರ್ಸ್ನ ಇಡಬೇಕಾಗತ್ತೆ ಸರ್. ಈಗ ಇಲ್ಲಿ ನಾನು 6 ಸಬ್ಜೆಕ್ಟನ್ನು ಒಬ್ಬಳೇ ಮಾಡೋದು, ಅಲ್ಲಿ ಒಂದೇ ಸಬ್ಜೆಕ್ಟನ್ನು ತಗೋತೀನಿ. ಅಲ್ಲಿರೋ ಸ್ಕೂಲ್ ಅವರೆಲ್ಲ ಇಲ್ಲಿಗೆ ಬರ್ತಾರೆ. ಸೊ ಹಾಗಾಗಿ ಅದು ಹೊಸ ಒಂದು ವಿದ್ಯಮಾನ ಸರ್, ಚೆನ್ನಾಗಿದೆ. ಆಮೇಲೆ ಇನ್ ಕೇಸ್ ಜಾಸ್ತಿ ಆದರೂ ಕೂಡ ಯಾವ ಶಾಲೆಗಳಲ್ಲಿ ಅಕ್ಕಪಕ್ಕದ ಶಾಲೆಗಳಲ್ಲಿ ಡೆಪ್ಯುಟೇಷನ್ ಅವಶ್ಯಕತೆ ಇರುತ್ತೆ, ನಮ್ಮನ್ನು ಅಲ್ಲಿಗೆ ಡೆಪ್ಯೂಟ್ ಮಾಡ್ತಾರೆ. ಯಾವುದೇ ಒಂದು ವ್ಯವಸ್ಥೆ ತಂದರೂ ಸರ್ ಲೋಪದೋಷಗಳು ಇರುತ್ತೆ. ಅದನ್ನು ಸರ್ಕಾರ ಸುಲಲಿತವಾಗಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಮಾಡ್ಕೊಂಡು ಹೋಗುತ್ತೆ ಅನ್ನೋ ಭರವಸೆ ಎಲ್ಲ ಟೀಚರ್ಸ್ಗಳಲ್ಲೂ ಇದೆ. ಮೇಜರಾಗಿ ಟ್ರಾನ್ಸ್ಪೋರ್ಟೇಷನ್ ಮಕ್ಕಳಿಗೆ ತೊಂದರೆ ಆಗುತ್ತೆ. ಈಗ ಒಂದು ಕಡೆ 10 ಹಳ್ಳಿಯಿಂದ ಒಂದೇ ಕಡೆ ಬರಬೇಕು. ಆ ಟ್ರಾನ್ಸ್ಪೋರ್ಟೇಷನ್ ವಿಚಾರವಾಗಿ ನಮ್ಮ ಹೇಳೋದಾದ್ರೆ ಅದಕ್ಕೋಸ್ಕರ ಸರ್ಕಾರ ನಮ್ಗೆ ಏನು ಹೇಳಿದೆ ಅಂದರೆ ನಾವು ಬಸ್ ವ್ಯವಸ್ಥೆ ಮಾಡ್ತೀವಿ. ಸೊ ದಟ್ ಪೇರೆಂಟ್ಸು ಪ್ರೈವೇಟ್ ಶಾಲೆಗಳಲ್ಲಿ ಹೇಗೆ ಬಸ್ಸಲ್ಲಿ ಮಕ್ಕಳನ್ನು ಕಳಿಸ್ತಾರೆ ಅದೇ ರೀತಿ ಪಕ್ಕದ ಶಾಲೆಗಳಿಗೂ ಕೂಡ ಮಕ್ಕಳನ್ನು ಬಸ್ಸಲ್ಲಿ ಕಳಿಸೋವಂಥ ವ್ಯವಸ್ಥೆಯನ್ನು ಗೌರ್ಮೆಂಟ್ ಮಾಡುತ್ತೆ ಅಂತ ಹೇಳಿದೆ ಸರ್. ಏನು ಫ್ರೀ ಆಫ್ ಕಾಸ್ಟ್ ಮಾಡುತ್ತೋ ಅಥವಾ ಏನೋ ಒಂದು ಆ ಥರದ್ದೇನ? ಸರ್ಕಾರಿ ಶಾಲೆ ಅಂದಮೇಲೆ ಅದು ಪೂರ್ತಿ ಉಚಿತನೇ ಅಲ್ಲ ಸರ್. ಉಚಿತ ಪಠ್ಯಪುಸ್ತಕ ಕೊಡ್ತಾ ಇದೆ, ಉಚಿತ ಬ್ಯಾಗನ್ನು ಸರ್ಕಾರ ಕೊಟ್ಟಿದೆ, ಉಚಿತ ಡೈರಿಯನ್ನು ತಂದಿದೆ, ಉಚಿತ ಸಮವಸ್ತ್ರ ತಂದಿದೆ, ಉಚಿತ ಶೂ ಇದೆ. ಹಾಗಾಗಿ ಎಲ್ಲ ಉಚಿತ ಅಂತ. ಈಗ ನೀವು ಒಬ್ಬರು ಶಿಕ್ಷಕರಾಗಿ NPS ಮತ್ತು ಇದ್ರ ಬಗ್ಗೆ ಏನು ಹೇಳ್ತೀರಾ? ಸರ್ OPS ಬಗ್ಗೆ ಕೂಡ NPS ಶಿಕ್ಷಕಿನೇ. ತುಂಬ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ OPS ಬೇಕು ಅಂತ. ನಮಗೂ ಕೂಡ OPSನ ಅವಶ್ಯಕತೆ ತುಂಬ ಇದೆ ಸರ್. ಯಾಕೆಂದರೆ ಈಗ 60 ವರ್ಷ ನಾವು ತುಂಬ ಶಾಲೆಯಲ್ಲಿ ಕಷ್ಟಪಟ್ಟು ದುಡಿದಿರ್ತೀವಿ. ಕೊನೆಯ ದಿನಮಾನಗಳಲ್ಲಿ ನಾವು ನಮ್ಮ ಜೀವನವನ್ನು ಸುಖಮಯವಾಗಿ ಅಲ್ಲ ನೆಮ್ಮದಿಯಾಗಿ ಕಳಿಬೇಕು ಅಂದರೆ OPS ಅನ್ನೋ ಒಂದು ಪದ್ಧತಿಯನ್ನು ಜಾರಿಗೆ ತರಬೇಕು ಸರ್. ಓಕೆ ಓಕೆ. ತಮ್ಮ ಪರಿಚಯ ಮೇಡಮ್?
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ವನಘಟ್ಟ, ದಿಡ್ಗ ಕ್ಲಸ್ಟರ್, ಹಿರಿಸಾವೆ ಹೋಬಳಿ, ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ 10 ವರ್ಷಗಳಿಂದ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.